ಪ್ರೀತಿಯ ವಿದ್ಯಾರ್ಥಿಗಳೇ, ಮೊನ್ನೆ ತರಗತಿಯಲ್ಲಿ ನಾನು ಕೆಲವೊಂದು ಪ್ರಶ್ನೆಗಳನ್ನು ಯಾವ ರೀತಿ ಬರೀಬೇಕು ಅಂತ ಹೇಳಿದ್ದೆ. ಅದಕ್ಕೆ ಕೆಲವರು ಕಮೆಂಟ್ಸ್ ಪಾಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಪ್ರಶ್ನೆಗಳು ನಮಗೆ ಡೌಟ್ ಇದೆ, ಅವುಗಳನ್ನು ಯಾವ ರೀತಿ ಬರೀಬೇಕು ಅಂತಲೂ ಕೂಡ ಕೇಳಿದ್ದಾರೆ. ಅವುಗಳಲ್ಲಿ ಒಂದು 2-3 ಪ್ರಶ್ನೆಗಳನ್ನು ಇವತ್ತು ನಾನು ನಿಮಗೆ ಯಾವ ರೀತಿ ಬರೀಬೇಕು ಅನ್ನೋದನ್ನು ತಿಳಿಸ್ತೀನಿ. ಮೊದಲನೇದು 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಕದಡಿದ ಸಲಿಲಂ ತಿಳಿವಂತದೆ. ಇದು ಪ್ರಶ್ನೆ ತುಂಬ ಸುಲಭ ಇದೆ. ಏನಂತೇಳಿದ್ರೆ, ಬಹುರೂಪಿಣಿ ವಿದ್ಯೆಯನ್ನು ರಾವಣ ಹೇಗೆ ಸಾಧಿಸಿದ ಅನ್ನೋದೊಂದು ಪ್ರಶ್ನೆ. ಆ ಪ್ರಶ್ನೆಗೆ ಆರಾಮಾಗಿ ಬರೀತೀರಿ. ವಿದ್ಯಾದೇವತೆಯ ಮಂತ್ರವನ್ನು ಪಠಿಸುತ್ತಾ ಅವನು ಸಾಧಿಸ್ತಾ ಅಂತ ಬರೆದಿರ್ತೀರಿ. ಸರಿ ಉತ್ತರ ಇಲ್ಲ ಅಂತಲ್ಲ, ಆದರೆ 2 ಅಂಕ ಪೂರ್ತಿ ಬರಬೇಕು ಅಂತ ಹೇಳಬೇಕಾದ್ರೆ ಹೇಗೆ ಬರೀಬೇಕು ಅಂದರೆ, ರಾವಣನು ಧ್ರುವ ನಕ್ಷತ್ರ ಹೇಗೆ ಚಲಿಸದೆ ಒಂದೇ ಕಡೆ ಇರುತ್ತದೆಯೋ ಹಾಗೆ ತನ್ನ ಮನಸ್ಸನ್ನು ನಿಗ್ರಹಿಸಿ ಏಕಾಗ್ರತೆಯಿಂದ ಧ್ಯಾನ ಮಾಡುತ್ತಾ ವಿದ್ಯಾದೇವತೆಯ ಮಂತ್ರವನ್ನು ಪಠಿಸುತ್ತಾ ಸಾಧಿಸಿದನು. ಇದಿಷ್ಟು ಉತ್ತರ ಬರೆದ್ರೆ 2 ಅಂಕ ಸಂಪೂರ್ಣವಾಗಿ ಬರುತ್ತೆ. ಅದೇ ರೀತಿ ಮತ್ತೊಂದು ಪ್ರಶ್ನೆಯಲ್ಲಿ ಸೀತೆಯ ತಲ್ಲಣಕ್ಕೆ ಕಾರಣವೇನು, ಅಥವಾ ಸೀತೆ ಏಕೆ ತಲ್ಲಣಕ್ಕೊಳಗಾದಳು, ಯಾವ ರೀತಿನಾದರೂ ಪ್ರಶ್ನೆ ಕೇಳ್ಬೋದು. ಅದಕ್ಕೆ ಹೇಳ್ತಾರೆ, ರಾವಣ ಬರುವುದನ್ನು ಕಚರಕಾಂತೆಯರು ಹೇಳ್ತಾರೆ. ಆಗ ಅವಳು ನನ್ನ ರಾಮ ಮತ್ತು ಲಕ್ಷ್ಮಣನ ಬಗ್ಗೆ ಯಾವ ಕೆಟ್ಟ ಸುದ್ದಿಯನ್ನು ತಂದಿದನು ಅಂತ ತಲ್ಲಣಕ್ಕೊಳಗಾದ್ಲು ಅಂತ ಬರೀತೀರಿ. ಸರಿ, 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದಾಗ ಅದಕ್ಕೆ ಈ ರೀತಿ ಬರೆದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಿದ ರಾವಣ ವಿದ್ಯಾದೇವತೆಯೊಂದಿಗೆ ಮಾತನಾಡಿ ಅಂತಃಪುರಕ್ಕೆ ಮರಳಿದ ಮೇಲೆ ಸೀತೆಯ ಕಮಲದಂತಹ ಮುಖ ನೆನಪಾಗಿ ಜಾನಕಿಯನ್ನು ನೋಡಲು ಕಾತರತೆಯಿಂದ ಹೂಬಾಣವಿಲ್ಲದ ಮನ್ಮಥನಂತೆ ಅಲಂಕರಿಸಿಕೊಂಡು ಪ್ರಮದವನಕ್ಕೆ ಬರುತ್ತಾನೆ. ಇದನ್ನು ನೋಡಿದ ಖಚರಕಾಂತೆಯರು, ಬೇಕಾದ್ರೆ ಬ್ರಾಕೆಟಲ್ಲಿ ರಾಕ್ಷಸರ ಪತ್ನಿಯರು ಅಂತ ನೀವು ಬರಿಬೋದು, ಸೀತೆಗೆ ತಿಳಿಸಿದಾಗ ಸೀತೆಯು ಈ ರಾವಣ ನನ್ನ ರಾಮ ಲಕ್ಷ್ಮಣರ ಬಗ್ಗೆ ಯಾವ ಕೆಟ್ಟ ವಾರ್ತೆಯನ್ನು ತಂದಿರುವನೋ ಎಂದು ತಲ್ಲಣಕ್ಕೆ ಒಳಗಾದಳು. ಇದಿಷ್ಟು ಬರೆದಾಗ ಸಂಪೂರ್ಣವಾಗಿ 2 ಅಂಕ ನಮಗೆ ಸಿಗುತ್ತೆ. ಮತ್ತೊಂದೆರಡು ಪ್ರಶ್ನೆ ಕೇಳಿದ್ದಾರೆ, ಅವೆರಡು ಪ್ರಶ್ನೆಗಳನ್ನು ಹೇಳ್ತೀನಿ. ವೀರ ಮತ್ತು ಯೋಗಿಗೆ ಯಾವ ಗುಣಗಳಿರಬೇಕು? ಪುಲಿಗೆರೆ ಸೋಮನಾಥರು ಬರೆದಿರತಕ್ಕಂತಹ ಬಗೆಯಂ ಬಾಲಕನೆಂಬರೆ ಇದರಿಂದ ಕೇಳಿರ್ತಕ್ಕಂಥದ್ದು. ಇದು ವೀರನಾದವನಿಗೆ ಎದುರಾಳಿಯನ್ನು ಇರಿಯುವ, ಕೊಲ್ಲುವ, ಹೋರಾಡುವ ಗುಣವಿರಬೇಕು. ಹಾಗೆ ಯೋಗಿಗೆ ಅರಿಷಡ್ ವರ್ಗಗಳನ್ನು ಗೆಲ್ಲುವ ಮನಸ್ಥಿತಿ ಇರಬೇಕು ಎಂದು ಸೋಮನಾಥರು ಹೇಳಿದ್ದಾರೆ. ಈ ರೀತಿ ಉತ್ತರ ಬರೆದ್ರೆ 2 ಅಂಕ ಸಂಪೂರ್ಣವಾಗಿ ಬರುತ್ತೆ. ಹಾಗೆ ರಾಜ ಮತ್ತು ಮಂತ್ರಿ ಅವುಗಳನ್ನು ಕೂಡ ಇದೇ ಪ್ರಕಾರವಾಗಿ ಬರಿಬೇಕಾಗತ್ತೆ. ಇನ್ನೊಂದು ಪ್ರಶ್ನೆ, ಬೆಳಗುಜಾವ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಬರೆದಿರತಕ್ಕಂಥದ್ರಲ್ಲಿ ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ? ಸಾಮಾನ್ಯವಾಗಿ ಉತ್ತರ ಏನು ಬರೀತಾರೆ ಅಂದರೆ, ಬೆಳಕಿನ ಬಲೆಯನ್ನು, ಗುಡಿಗೋಪುರಗಳಿಗೆ ಬೆಳಕಿನ ಬಲೆಯನ್ನು ಬೀಸುತ್ತಾ ಬರುತ್ತಾನೆ ಅಂತ ಬರೆದು ಬಿಡ್ತಾರೆ. ಹೌದು, ಸರಿ ಉತ್ತರ. ಅದಕ್ಕೆ ಇನ್ನೊಂದು ವಾಕ್ಯವನ್ನು ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಏನಂತ ಹೇಳಿದ್ರೆ, ಬಾನಿನಲ್ಲಿ ನಕ್ಷತ್ರಗಳು ಜಾರಿ ಕತ್ತಲು ಸೋರಿ ಗುಡಿಗೋಪುರಗಳಿಗೆ ಬೆಳಕಿನ ಬಲೆಯನ್ನು ಬೀಸುತ್ತಾ ಬೆಳಕು ಬೇಟೆಗಾರ ಬರುತ್ತಾನೆ. ಈ ಥರ ಬರೆದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಶಿಲುಬೆ ಏರಿದ್ದಾನೆ, ಇದರಲ್ಲೊಂದು ಪ್ರಶ್ನೆ ಇದೆ. ಇದು ಸೆಕೆಂಡ್ ಪ್ರಿಪರೇಟರಿಗೂ ಕೂಡ ಕೇಳಿದ್ರು. ಗೋಡೆಗೆ ನೇತು ಹಾಕಿರುವ ಜೀಸಸ್ ಕವಿಗೆ ಹೇಗೆ ಕಾಣುತ್ತಾರೆ ಅಂಥದ್ದು ಪ್ರಶ್ನೆ ತುಂಬ ಚೆನ್ನಾಗಿದೆ. ಅದಕ್ಕೆ ಕೆಲವೊಂದು ಗೊಂದಲಗಳಿಂದ ಏನೆಲ್ಲ ಬರೆದು ಬಿಡ್ತಾರೆ. ಆ ರೀತಿ ಗೊಂದಲ ಮಾಡ್ಕೋಬೇಡಿ. ಅದಕ್ಕೆ ಹೇಗೆ ಬರೀಬೇಕು ಅಂತ ಹೇಳಿದ್ರೆ, ಗೋಡೆಗೆ ನೇತು ಹಾಕಿರುವ ಜೀಸಸ್ ಕವಿಗೆ ಈ ರೀತಿ ಕಾಣುತ್ತಾರೆ. ಬಾಗಿರುವ ಶಿರ, ಕುತ್ತಿಗೆಯಲ್ಲಿ ಉಬ್ಬಿರುವ ನರ, ಆ ಯಾತನೆಯಲ್ಲಿಯೂ ಕೂಡ ಒಳಿತನ್ನು ನುಡಿಯುವ ಮುಖಮುದ್ರೆ, ಕೊಲೆಗಡುಕನಾದ ಬರಬ್ಬನ ಪರ ವಕಾಲತ್ತು ನಡೆಸಿ ಕಳ್ಳರನ್ನು ತೂಗಿ ಹಾಕಿದವರನ್ನು ಆ ದೇವರು ಮನ್ನಿಸಲಿ ಎನ್ನುವ ರೀತಿಯಲ್ಲಿ ಕಾಣುತ್ತದೆ ಅಂತ ಬರೆಯಬೇಕು. ಇವತ್ತು ಇದಿಷ್ಟು 5 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದೀನಿ. ಮತ್ತು ನಾಳೆ ತರಗತಿಯಲ್ಲಿ ಇನ್ನೊಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೀನಿ. ನಿಮ್ಗೆ ಯಾವುದಾದ್ರೂ ಮತ್ತೆ ಪ್ರಶ್ನೆ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ, ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ದೀರ್ಘಗದ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೇನಾದ್ರು ಬೇಕಿದ್ದರೆ ಖಂಡಿತವಾಗಿಯೂ
ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.